ನಾವು ಏನೇ ಪೂಜೆ ಮಾಡೋಕ್ಕಿಂತ ಮುಂಚೆ ವಿಘ್ನಗೆ ಗಣೇಶನಿಗೆ ಪೂಜೆ ಮಾಡ್ತೀವಿ. ಯಾಕಂದರೆ ನಮ್ಮಲ್ಲಿರ್ತಕ್ಕಂಥ ಯಾವುದೇ ತಪ್ಪುಗಳನ್ನು ಕ್ಷಮಿಸುವಂಥ ಶಕ್ತಿ ಇರೋದು ಗಣೇಶನಿಗೆ ಮಾತ್ರ. ಹಾಗಾಗಿ ಇವತ್ತು ನಮ್ಮ ಸಿಬ್ಬಂದಿ ಜೊತೆಗೆ ಗೌರಿ ಗಣೇಶ ಹಬ್ಬನ ಈಗ ತಾನೇ ಪೂಜೆ ಮುಗಿಸಿದೆವು. ಇವತ್ತು ಅದು ಪೂಜೆ ಆದ ತಕ್ಷಣ ಮಧ್ಯಾಹ್ನ ನಮ್ಮ ಸಿಬ್ಬಂದಿಗಳಿಗೆ ನಾನಾ ರೀತಿ ಗೇಮ್ಗಳು ಇರ್ತವೆ, ಕಲ್ಚರ್ ಪ್ರೋಗ್ರಾಮ್ ಇರುತ್ತೆ. ಅದಾದಮೇಲೆ ಮೇಜರ್ ಇರೋದು ಸಾಯಂಕಾಲ. ಇವತ್ತು ನಮ್ಮ ಸಿಬ್ಬಂದಿ ಹುಡುಗ ಹುಡುಗಿ ಯಾರೇ ಆಗಿರ್ಬೋದು, ಅವರ ಒಂದು ಡ್ಯಾನ್ಸ್ ಆಗಿರ್ಬೋದು, ಕುಣಿತ ಆಗಿರ್ಬೋದು, ಬೇರೆ ಬೇರೆ ಅವರ ಆ್ಯಕ್ಟಿವಿಟೀಸ್ ಇವತ್ತು ನಿಜಕ್ಕೂ ಅವರ ಕಲೆನ ಇವತ್ತು ನೋಡ್ಬೋದು ನಾವು. ಹಾಗಾಗಿ ಡ್ರಮ್ ಇರುತ್ತೆ, ಮ್ಯೂಸಿಕ್ ಇರುತ್ತೆ. ಅದು ಪ್ರತಿ ವರ್ಷವೂ ಲಾಸ್ಟ್ ಒಂದು 17 ವರ್ಷದಿಂದ ಈ ಗೌರಿ ಗಣೇಶನ ಮಾಡ್ಕೊಂಡು ಬರ್ತಾಯಿದ್ದೀವಿ. ದೇವರು ನಮ್ಮೆಲ್ಲರಿಗೂ, ನಮ್ಮ ಸಿಬ್ಬಂದಿಗೂ, ನಮ್ಮ DSMXಗೂ ಆ ಗಣೇಶನ ಆಶೀರ್ವಾದ ಯಾವಾಗಲೂ ಇರಲಿ. ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಇನ್ನೊಂದು ಬಾರಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಪರಿಸರ ಗಣಪತಿನ ಹೌದೌದು. ಒಂದು ಪ್ರತಿ ಸಾರಿನೂ ನಾವು ಮಣ್ಣಿನ ಗಣೇಶ ಇಡ್ತಾ ಇದ್ದೀವಿ. ಮಣ್ಣಿನ ಗಣೇಶ ಇಡೋಕ್ಕೆ ವಿಶೇಷ ಏನಪ್ಪ ಅಂತಂದರೆ, ನಮಗೆಲ್ಲ ಗೊತ್ತು, ನಿಮಗೆಲ್ಲ ಗೊತ್ತು, ಪಾಸ್ಟರ್ ಆಫ್ ಪ್ಲಾರಿಸ್ ಗಣೇಶ ಇಟ್ಟಾಗ ಅದು ನಾವು ನೀರಲ್ಲಿ ಮುಳುಗಿಸಿದಾಗ ಅದು ತೇಲುತ್ತೆ. ತೇಲ್ದಾಗ ನಾವೇನು ಮಾಡ್ತೀವಿ, ಅದ್ರ ಮೇಲೆ ನಿಲ್ತೀವಿ, ಕಾಲು ಮುರಿತೀವಿ, ಕೈ ಮುರಿತೀವಿ. ಅದೆಲ್ಲ ನಾವು ಗಣೇಶಿಗೆ ನಾವೇ ಎಲ್ಲೋ ಒಂದು ಕಡೆ ಅವಮಾನ ಮಾಡ್ದಂಗೆ. ಹಾಗಾಗಿ ನಾನು ಎಲ್ಲರಿಗೂ ಪ್ರತಿ ಬಾರಿ ಹೇಳಿದೆನಪ್ಪ ಅಂದರೆ, ನಿಜಕ್ಕೂ ಪರಿಸರ ಗಣೇಶ ಅಂದರೆ ಮಣ್ಣಿನ ಗಣೇಶ ಇಟ್ಕೊಳ್ಳಿ. ಅವು ನೀರಲ್ಲಿ ಬಿಟ್ಟ ತಕ್ಷಣ ಕರಿಗೋಗುತ್ತೆ. ನೀವು ಬಕೆಟಲ್ಲಿ ಇಡ್ಬೋದು, ಕೆರೆಯಲ್ಲಿ ಬಿಡ್ಬೋದು, ಎಲ್ಲರೂ ಬಿಡ್ಬೋದು. ಅದಕ್ಕೆ ಕರಗಿದಾಗ ಮತ್ತೆ ಅದು ಮಣ್ಣನ್ನು ನೀವು ಅದಕ್ಕಾದ್ರೂ ಇದಕ್ಕೆ ಯೂಸ್ ಮಾಡ್ಬೋದು. ಹಾಗಾಗಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರೇ ಆಗಲಿ ಮಣ್ಣಿನ ಗಣೇಶ ಇಡಿ ಪೂಜೆ. ಯಾಕಂದರೆ ನಮಗೆಲ್ಲ ಗೊತ್ತಿದೆ, ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಮಾಡ್ತಕ್ಕಂಥ ಹಬ್ಬ ಗಣೇಶನ ಹಬ್ಬ. ಇವತ್ತು ನಮಗೆಲ್ಲ ಗೊತ್ತಿದೆ, ಕೆಲವರು 5 ದಿನ ಇಡ್ತಾರೆ, ಕೆಲವರು 1 ದಿನ ಇಡ್ತಾರೆ, ಕೆಲವರು 11 ದಿನ ಇಡ್ತಾರೆ. ನಾವು ಭಕ್ತಿಪೂರ್ವಕವಾಗಿ ಗಣೇಶಗೆ ನಾವು ಎಷ್ಟು ಪ್ರೇ ಮಾಡ್ತೀವಿ ಅಷ್ಟು ನಮಗೆಲ್ಲ ಚೆನ್ನಾಗಿ ಆಶೀರ್ವಾದ ಮಾಡ್ತಾರೆ. ಹಾಗಾಗಿ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಿಮ್ದು ಯಾವ್ದಾದ್ರು ಪ್ರಾಜೆಕ್ಟ್ಸ್ ಬಗ್ಗೆ ಹೇಳಿ. ಪ್ರಾಜೆಕ್ಟ್ಸು ಪ್ರತಿ ವರ್ಷವೂ ಹಬ್ಬ ಬರಲಿ, ಯಾವುದೇ ಫೆಸ್ಟಿವಲ್ ಬರಲಿ, ನಮ್ಮದು ದಿನ ಒಂದು ಹಬ್ಬನೇ. ಫೆಸ್ಟಿವಲ್ ಪ್ರಾಜೆಕ್ಟ್ ಲಾಂಚ್ ಮಾಡಿದ್ರೆ ಒಂದು ಹಬ್ಬ. ಹಾಗಾಗಿ ಮೊನ್ನೆ ಒಂದು ಪೂಜೆ ಮಾಡಿದೆವು. ಈ ಮಂತು ಮತ್ತು ಡಿಸೆಂಬರ್ ಒಳಗೆ ಒಂದು 4 ಪ್ರಾಜೆಕ್ಟ್ ಲಾಂಚಿಂಗ್ ಇದೆ. ಹಾಗಾಗಿ ಗಣೇಶ ನಮ್ಗೆ ಇನ್ನೂ ಒಳ್ಳೆ ಶಕ್ತಿ ಕೊಟ್ಟು ನಾವು ಕೇಳ್ಕೊಳ್ತೀವಿ. ಥ್ಯಾಂಕ್ ಯು. वाचधीर्मे पद्मायीर्मे